ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇಷ್ಟು ಅರ್ಲಿ ಮಾರ್ನಿಂಗ್ ನೀವು ಎಲ್ಲಿಗೆ ಹೊರಟಿರೋದು ಅಂತ ಆಲ್ರೆಡಿ ನಾನು ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿದೆ. ಎಸ್, ಸೊ ನಾನು ಈ ಹಿಂದೆ ಒಂದು ವ್ಲಾಗ್ ಹಾಕಿದ್ದೆ, ನೀವಿಗೆ ಅವಾರ್ಡ್ ಬಂದಿರೋದು. ಸೊ ಆ ಅವಾರ್ಡು ಬೆಸ್ಟ್ ಪರ್ಫಾರ್ಮೆನ್ಸು ಆ್ಯಂಡ್ ಅಚೀವ್ ಮಾಡಿರೋದಂದರೆ ಟಾರ್ಗೆಟ್ ಅವೆಲ್ಲ ಏನಿದೆ ಅದು ಅಚೀವ್ ಮಾಡಿರೋದಕ್ಕೆ ಅವಾರ್ಡ್ ಕೊಟ್ಟಿದ್ದು. ಸೊ ಅದು ಏನಂದರೆ ಸ್ವಲ್ಪ ಕಾನ್ಫರೆನ್ಸ್ ಅಂತ ಆಯಿತು, ಅವಾರ್ಡ್ ಫಂಕ್ಷನ್ ಅಂತ ಆಯಿತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆ್ಯಂಡ್ ಸರ್ಪ್ರೈಸ್ ಆಗಿ ನನ್ನಿಂದ ಒಂದು ವಿಡಿಯೋನೇ ಎಲ್ಲ ಹಾಕಿದರು. ಬಟ್ ಇವಾಗ ಏನು ಅವಾರ್ಡ್ ಅಂತಂದರೆ ಸೇಮ್ ಏನಿದೆ ಪರ್ಫಾರ್ಮೆನ್ಸ್ ಕೊಟ್ಟು ಅವಾರ್ಡ್ ನೀವು ತಗೊಂಡಿದ್ರು ಆ ಒಂದು ವಿನ್ನರ್ಗಳೇನಿದ್ದಾರೆ ಅವ್ರನ್ನ ಈ ಒಂದು ಪೆಡಿಲೈಟ್ ಕಂಪನಿಯ MD ಏನಿದ್ದಾರೆ ಅವರೇ ಓನಾಗಿ ಕರೆದು ಸ್ಟೇಟಿಂದ ಫೀವ್ ಅಷ್ಟೇ, ಅಂದರೆ ನಮ್ಮ ಈ ಒಂದು ಕರ್ನಾಟಕ ಸ್ಟೇಟಿಂದ 3 ಜನ ಅಷ್ಟೇ ಸೆಲೆಕ್ಟ್ ಆಗಿದ್ದು, ಅದರಲ್ಲಿ ನೀವು ಕೂಡ. ಅವರು MD's ಸರ್ಕಲ್ ಎಕ್ಸಲೆನ್ಸ್ ಅಂತ ಅಂದ್ಬಿಟ್ಟು ಒಂದು ಫಂಕ್ಷನ್ ಮಾಡಿ ಎಲ್ಲರಿಗೂ ಇವಾಗ ಅವಾರ್ಡ್ ಏನು ತೊಗೊಂಡಿದ್ರು ಅವರಿಗೆಲ್ಲ ಆನರ್ ಮಾಡಿದ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಅವಾಗ ಅವಾರ್ಡ್ ಕೊಟ್ಟಿದ್ದೇ ಖುಷಿಯಾಗಿತ್ತು. ಇನ್ನು ಇದು MD ಕೈಯಿಂದ ಅವಾರ್ಡ್ ಇಸ್ಕೊಳ್ಳೋದು ಅಂದರೆ ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಅದು ಕರ್ನಾಟಕ ಸ್ಟೇಟಿಂದ 3 ಮೆಂಬರ್ಸ್ ಅಷ್ಟೇ ಸೆಲೆಕ್ಟ್ ಆಗಿದ್ದು, ಅದರಲ್ಲಿ ನೀವೇನೋ ಒಬ್ಬರು ಅಂದರೆ ಆಬ್ವಿಯಸ್ಲಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಕಂಪನಿ ಕಡೆಯಿಂದಲೂ ಅಷ್ಟೇ ತುಂಬ ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿದ್ರು. ಫ್ಲೈಟ್ಸ್ ಅರೇಂಜ್ ಮಾಡಿದರು, 5 ಸ್ಟಾರ್ ಹೋಟೆಲಲ್ಲಿ ಅಕೊಮಡೇಷನ್ ಕೊಟ್ಟಿದ್ರು. ಆ್ಯಂಡ್ ಅಲ್ಲೂ ಅಷ್ಟೇ ಆ ಪ್ರೋಗ್ರಾಮ್ ತುಂಬ ಚೆನ್ನಾಗೇ ಆಯಿತು. ನೀವೇನು ಫುಲ್ಲು ಖುಷಿಯಾಗಿದ್ದ. ಆ್ಯಂಡ್ ಇವಾಗ ನೀವೆಲ್ಲ ನೋಡ್ತಿರೋ ವಿಟ್ ಏನಿದೆ, ನಾನು ಕ್ಯೂರಿಯಾಸಿಟಿಲಿ ಹೇಗಿರುತ್ತೆ ನನಗೆ ಕಳಿಸು, ನಾನು ನೋಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸ್ನ ನೀವೇ ಕಳಿಸಿದ್ರು. ಸೊ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ಥರ ಇತ್ತು ಒಳಗಡೆ ಕಾನ್ಫರೆನ್ಸ್ ಹಾಲಲ್ಲಿ. ಆ್ಯಂಡ್ ಎಂಟ್ರಿ ಆಗ್ತಿದ್ದಂಗೆ ಬ್ಯಾಡ್ಜ್ಗಳಿರ್ಬೋದು, ಆ್ಯಂಡ್ ಅವ್ರ ಕಡೆಯಿಂದಲೇ ಒಂದು ಬ್ಲೇಸರ್ ಇತ್ತು. ಆಮೇಲೆ ಡಿಸ್ಪ್ಲೇ ಆಯ್ತಲ್ಲ, ಫಸ್ಟ್ ನಾನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ, ಯಾರ್ಯಾರು ಅವಾರ್ಡ್ ಇದೆ ಅವ್ರದ್ದೆಲ್ಲರದ್ದು ಫೋಟೋಸ್ ನೇಮೆಲ್ಲ ಡಿಸ್ಪ್ಲೇ ಮಾಡ್ತಿದ್ರು ಎಂಟ್ರೆನ್ಸಲ್ಲೇ. ಪ್ರತಿಯೊಂದು ಅಷ್ಟೇ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗೆ ಇದೆಲ್ಲ ನಮ್ಮ ನೀವು ಡಿಸರ್ವ್ ಅಂತ ಹೇಳ್ಬೋದು. ಸೊ ವರ್ಷ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಈ ಥರ ಏನಾದರೂ ಒಂದು ಆನರ್ ಸಿಕ್ಕಿದಾಗ ಆಬ್ವಿಯಸ್ಲಿ ಖುಷಿಯಾಗುತ್ತೆ ಅಲ್ವಾ. ಪ್ರತಿಯೊಬ್ಬರು ಯಾರು ಹಿಂಗೆ ವರ್ಕ್ ಮಾಡ್ತಾರೆ ಎಲ್ಲರಿಗೂ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅವರ ಒಂದು ಹಾರ್ಡ್ ವರ್ಕಿಗೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇವಾಗ ಏನು ನೋಡ್ತಿದ್ದೀರಾ, ಇದೆಲ್ಲ ನನಗೆ ಹೊಟ್ಟೆ ಉರ್ಸಕ್ಕಂತ ಅಂದ್ಬಿಟ್ಟು ನೀವೇ ಕಳಿಸ್ತಾ ಇದ್ದೀರಿ. ಯಾಕಂದರೆ ನಾನು ಸ್ವಲ್ಪ ತಿಂಡಿ ಪೂರ್ತಿ ಅಲ್ವಾ. ಸೊ ನೋಡು ಹೆಂಗಿದೆ ಅಂತ ಅಂದ್ಬಿಟ್ಟೆಲ್ಲ ನನಗೆ ಫುಡ್ಡಿಂದೆಲ್ಲ ಜಾಸ್ತಿ ವಿಟಿಗಳನ್ನೆಲ್ಲ ಕಳಿಸಿ ನನಗೆ ಹೊಟ್ಟೆ ಉರಿಸ್ತಾಯಿದ್ರು. ಸೊ ನಾನು ಪ್ರೌಡಾಗಿ ಹೇಳ್ತೀನಿ, ನನ್ನ ಹಸ್ಬೆಂಡ್ ಡಿಸರ್ವ್ ಇದಕ್ಕೆ ಅಂತ ಅಂದ್ಬಿಟ್ಟು. ಸೊ ಯಾಕಂದರೆ ಒಂದು ಫೇಕ್ ಲೀವ್ ತೊಗೊಳಲ್ಲ, ಒಂದಿನ ಡ್ಯೂಟಿನ ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡಲ್ಲ, ಏನಿಲ್ಲ. ಸೊ ಇದೆಲ್ಲದಕ್ಕೂ ಅವನು ಡಿಸರ್ವ್. ಆ್ಯಂಡ್ ಇನ್ನೂ ಮುಂದೆ ಈ ಥರ ಅವಾರ್ಡ್ಗಳು ಸಿಗಲಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ನೀವು ಅಷ್ಟೇ ಎಲ್ಲರೂ ಬ್ಲೆಸ್ ಮಾಡಿ. ಸೊ ಇಲ್ಲಿ ನಿವಿ ಲೆಫ್ಟ್ ಸೈಡಲ್ಲಿದ್ದಾರಲ್ಲ ಅವರೇ ಈ ಒಂದು ಪಿಡಿಲೈಟ್ ಕಂಪನಿಯ MD. ಸೊ ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ ನೀವೇಮ್ಮ. ಸ್ಟ್ರೈಟ್ ನಿಂತ್ಕೊಂಡು ಈಗ ಬನ್ನಿ. ನಡಿಯ ಅರ್ಜೆಂಟ್. ಅಲ್ಲ ತಾತತ್ರ ಮೊಬೈಲ್ ಇಸ್ಕೊಬ. ಅಮ್ಮ ಈಗ ಒಂದು ನಿಮಿಷ ನಿಂತ್ಕ. ಇಲ್ಲಿ ಬಬ್ಲು ಬಾ ನಿಂತ್ಕ ಕಟ್ಟೆಗೆ.
ನಡೆಯೋ ಇದು ಅಷ್ಟೇ. ಎಲ್ಲಿ ಮಂಕಿಗ ಅಂತ ಮಂಕಿ ಕೊಡೋದು ಎಲ್ಲಿ ಬೇಕಲ್ಲ. ಸೊ ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನೋಡಿದ್ರಲ್ಲ ಫಸ್ಟ್ ಸ್ಟೆಪ್ ಬಬ್ಲುದು. ಸೊ ಫೈನಲಿ ಬಬ್ಲು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಪ್ಪ ಅಣ್ಣ ಎಲ್ಲ ಹೆಂಗಿದ್ರಲ್ಲ ಅವತ್ತಿಂದನೇ ಫಸ್ಟು ಅವನು ನಡೆದಿದ್ದು. ನನಗಂತೂ ಫುಲ್ಲು ಖುಷಿ ಆಯಿತು. ಬಿಕಾಸ್ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ನಮ್ಮಮ್ಮ ಹೇಳಿದ್ದು, ನಾವೆಲ್ಲ 1.5 ವರ್ಷಕ್ಕೆ ನಡೀತಾ ಇದ್ದಿದ್ದಂತೆ. ಕೆಲವು ಮಕ್ಕಳು 9 ತಿಂಗಳಿಗೆ ನಡೀತಾರೆ, ಕೆಲವು ಮಕ್ಕಳು ವರ್ಷದೊಳಗೆ ನಡೀತಾರೆ, ಈ ಥರ. ಸೊ ಫೈನಲಿ ನಮ್ಮ ಬಬ್ಲು ವರ್ಷದ್ದು 1 ತಿಂಗಳಿಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆ್ಯಂಡ್ ಫುಲ್ಲು ಏನು ಇವಾಗ ಈ ಥರ ನಡೀತಾನೆ ಅಷ್ಟೇ. ಬಟ್ ತುಂಬ ಸೋಂಬೇರಿ ಅವನು. ನಡೆಯುವಂಥ ಬಿಟ್ಟೆ ಹಿಂಗೆ 4 ಹೆಜ್ಜೆ ಇರ್ತಾನೆ, ಆಮೇಲೆ ಬಿಟ್ಬಿಟ್ಟು ಮತ್ತೆ ಅಂಬೆಗಾಲಲ್ಲಿ ಬರ್ತಾನೆ, ಆ ಥರ ಮಾಡ್ತಾನೆ. ಬಟ್ ಒಂದೊಂದು ಸರಿ ಅವನೇ ಕೂತ್ಕೊಂಡು ಅವನೇ ಎದ್ದು ನಡೀತಾ ಇರ್ತಾನೆ. ಹೀಗೆ ಇದು ನನಗೆ ಬೆಸ್ಟು ಮೂಮೆಂಟು, ಬೆಸ್ಟು ಮೆಮೊರಿ ನನಗೆ. ಹಾಗಾಗಿ ಇದನ್ನು ಯೂಟ್ಯೂಬಲ್ಲೇ ಇದ್ದರೆ ನಾನು ಯಾವಾಗ ಬೇಕಾದರೂ ನೋಡ್ಬೋದಲ್ಲ. ಇವತ್ತು ಫಸ್ಟ್ ಬಬ್ಲು ನಡೆದಿದ್ದು, ಇದು ಬಬ್ಲುದು ಫಸ್ಟ್ ಥಿಂಗ್ ಅಂತ ಒಂದಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ಯಾಪ್ಚರ್ ಮಾಡಿಕೊಂಡೆ. ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು, ಮುಗಿಲಲ್ಲಿ ಎದ್ದನು, ಬಂಗಾರ. ಆ್ಯಂಡ್ ನನಗೆ ಅಷ್ಟೇ ಅಲ್ಲ, ಅಪ್ಪ ಅಮ್ಮ ಅಣ್ಣ ಎಲ್ಲರಿಗೂ ಸಖತ್ ಖುಷಿ ಆಯಿತು. ಯಾಕಂದರೆ ಚಿಕ್ಕ ಎಳೆಯ ಮಗುವಿಂದಲೂ ನೋಡಿ ಬೆಳೆಸಿರ್ತಾರೆ. ಇವಾಗ ನಾನೆಷ್ಟು ಖುಷಿ ಪಡ್ತೀನಿ, ಅವರು ಅಷ್ಟು ಖುಷಿ ಪಡ್ತಾರೆ. ಸೊ ಫುಲ್ ಎಕ್ಸೈಟಲ್ಲಿ ಅತ್ತೆ ಮಾವಂಗೂ ಅಷ್ಟೇ ಅವತ್ತಿನ ದಿನವೇ ಅವರಿಗೂ ಕಾಲ್ ಮಾಡಿ ನಡೆಯೋದು ತೋರಿಸಿದ್ವಿ. ಅವರು ಅಷ್ಟು ತುಂಬ ಖುಷಿಯಾದರು. ಇಬ್ಬರಿಗೂ ಫಸ್ಟ್ ಮೊಮ್ಮಗ ಆಗಿರೋದ್ರಿಂದ ಈ ಒಂದು ಚಿಕ್ಕ ಚಿಕ್ಕ ಒಂದು ಸ್ಟೆಪ್ಸು ಏನಿದೆ ಹೊಸ್ದಾಗಿ ಅವ್ನು ಮಾಡೋದು ಇಬ್ಬರು ಅಜ್ಜ ಅಜ್ಜಿಯರಿಗೂ ಖುಷಿಯಾಗುತ್ತೆ. ಹಾಂ ಬಾ. ಅಷ್ಟು ಬಿದ್ದರೆ ಸಾಕು, ಮುಖಾಮುಖಿ ಹೊಡ್ಕೊಳ್ಳಿಲ್ಲ ಅಂದರೆ ಸಾಕು. ಎದ್ದು ಅಬ್ಬಾ. ಅಮ್ಮ ಅವ್ನು ನಿಲ್ತಿರೋದೇ ಹೆಚ್ಚು, ನೀನು ಏಕ್ ದೋ ತೀನ್ ಚಾರ್ ಹೇಳ್ಕೊಟ್ರೆ. ಇಲ್ಲಿ ಬಾ, ಅಮ್ಮ ಹತ್ರ ಬಾ. ಅಯ್ಯೋ 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 ಅಯ್ಯೋ, ಏನು ವಾಚ್ ಕೊಡು ಅಂತಾನೇನೋ. ಅಯ್ಯ
ಸೊ ನೈಟ್ ಅಷ್ಟರಲ್ಲಿ ನಿವಿನು ಬಂದರು. 2 ದಿನ ಅಪ್ಪನ ಬೇರೆ ಮಿಸ್ ಮಾಡ್ಕೊಂಬಿಟ್ಟಿದ್ನಲ್ಲ ಬಬ್ಲು, ಅದಕ್ಕೇ ಹಂಗೆ ಇದು ಮಾಡ್ತಿದ್ದ. ಆಮೇಲೆ ನಾನು ಊರಿಂದ ಹ್ಯಾಂಗರ್ ಅಂದರೆ ಬಟ್ಟೆ ಒಣಗಾಕೋದು ನಾನು ಅವಾಗ ಬಬ್ಲು ಪಾಪು ಇದ್ದಾಗ ಮಳೆಗಾಲ ಅಂತ ಅಂದ್ಬಿಟ್ಟು ರಂಗನಹಳ್ಳಿಲೇ ತೊಗೊಂಡಿದ್ದೆ. ಸೊ ಅದನ್ನು ಅಪ್ಪ ಎಲ್ಲ ಬಿಚ್ಚಿ ನಾವು ಬೆಂಗಳೂರಿಗೆ ಬರುವಾಗ ಕೊಟ್ಟು ಕಳಿಸಿದ್ರು. ಸೊ ಅಲ್ಲೂ ನಾನು ಅಪ್ಪನೇ ಇದನ್ನು ಫಿಟ್ ಮಾಡಿದ್ದು, ಹಾಗಾಗಿ ಅದ್ರ ಐಡಿಯಾ ಗೊತ್ತಿರುತ್ತೆ. ಆ್ಯಂಡ್ ಬಿಚ್ಚಿದವರು ಅವರೇ ಅಲ್ವಾ, ಹಾಗಾಗಿ ನಾನು ಅಪ್ಪ ಸೇರಿಕೊಂಡೆ ಮತ್ತೆ ಅದನ್ನು ಫಿಟ್ ಮಾಡಿದ್ವಿ. ಆ್ಯಂಡ್ ಆವತ್ತಿನ ದಿನವೇ ಮಧ್ಯಾಹ್ನ 3 ಗಂಟೆಗೆ ರಿಟರ್ನ್ ಟ್ರೈನ್ ಬುಕ್ ಆಗಿತ್ತು ಅಪ್ಪ ಅಮ್ಮಗೆ. ಇನ್ನು ಅಣ್ಣ ಮೈಸೂರಲ್ಲಿ ವರ್ಕ್ ಮಾಡ್ತಿರೋದು, ಅವನಲ್ಲಿದ್ದಾನೆ. ಅವನು ಹಂಗೇ ಹೋಗ್ತೀನಿ ಅಂತ ಅವನು ಹೊರಟ. ನನಗಂತೂ 3 ಜನನೂ ಹೊರಟಿದ್ದು ಹೆಂಗಾಗ್ತಾಯಿತ್ತು ಅಂದರೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ದುಃಖ ಆಗ್ತಾಯಿತ್ತು. ಯಾಕಂದರೆ ಫಸ್ಟು ಟೈಮ್ ಅಲ್ವಾ ನಾನು ಒಬ್ಬಳೇ ಮಗುನ ನೋಡ್ಕೊತಾ ಇರೋದು. ಬಿಕಾಸ್ ಮೂಡಿಗೆರೆಗೆ ಹೋದ್ರು ಅಲ್ಲಿ ಅತ್ತೆ ಮತ್ತು ಮಾವ ಇರ್ತಿದ್ರು. ಸೊ ಇಲ್ಲೂ ಅಮ್ಮ ಅಪ್ಪ ಚೆನ್ನಿ ಅಜ್ಜಿ ಎಲ್ಲರೂ ಇರೋರು. ಆ್ಯಂಡ್ ಇಷ್ಟು ದಿನ ಅಮ್ಮ ಇದ್ದು ಆ್ಯಂಡ್ ಹೋಗೋ ಹಿಂದಿನ ದಿನ ಅಪ್ಪ ಅಣ್ಣ ಎಲ್ಲರೂ ಬಂದು ಇನ್ನೂ ನನಗೆ ಸಖತ್ತು ಫೀಲ್ ಆಗ್ತಾಯಿತ್ತು, ತುಂಬ ದುಃಖ ಆಗ್ತಾಯಿತ್ತು. ಇನ್ನು ನಮ್ಮಮ್ಮ ಅಂತೂ ಮನೆಯಿಂದ ಹೊರಡ್ತಿದ್ದಂಗೆ ಫುಲ್ಲು ಡಲ್ಲಾಗಿದ್ದರು, ಫುಲ್ಲು ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ರು. ಇನ್ನು ನನಗೆ ಜಾಸ್ತಿ ವೀಡಿಯೋ ಮಾಡಿದ್ರೆ ಸ್ವಲ್ಪ ನಾನು ಹತ್ಬಿಡ್ತೀನಿ ಅಂತ ಸುಮ್ಮನಿದ್ದೆ. ಬಟ್ ಲಾಸ್ಟು ರೈಲ್ವೆ ಸ್ಟೇಷನಿಗೆ ಇಳಿದು ಇನ್ನೇನು ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ಅವರು ಬೇಗನೆ ಹೋದರು. ಬಟ್ ಆ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಇದೆಯಲ್ಲ, ಅದು ಮಾತ್ರ ನಾನು ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ, ಇವಾಗಲೂ ಸಹ ನನಗೆ ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸೊ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ಏನೇ ಇದ್ದರೂ ತವ್ರ ಮನೆಯೇ, ಅಪ್ಪ ಅಮ್ಮನೇ. ಅದು ಈ ಒಂದು ನಾವು ತಾಯಿ ಆದಮೇಲೆ ನಮ್ಮ ಪೇರೆಂಟ್ಸು, ನಮ್ಮ ತಾಯಿ ಅವ್ರ ಬೆಲೆ ಎಲ್ಲ ಗೊತ್ತಾಗೋದು. ಸೊ ತುಂಬ ಅಂದರೆ ತುಂಬ ಬೇಜಾರಾಯಿತು. ಕಾಮೆಂಟ್ ಮಾಡ್ತಾರ, ಅವ್ರಿಗೆ ಜಾಗ ಇಲ್ಲ ಗಾಡಿ. ಬಾಯ್ ಬಂಗಾರ ಇವಾಗ ನೆನ್ಸ್ಕೊತಾ ಇದೆ. ಸೊ ನಾನು ಹತ್ಬಿಟ್ರೆ ಮತ್ತೆ ಅಲ್ಲಿ ಬೇರೆ ಸೀನ್ ಆಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಬಬ್ಲೂನ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಆ್ಯಂಡ್ ನಾವು ಹಂಗೆ ಅವನಿಗೆ ಮಾಲ್ಗೆ ಕರ್ಕೊಂಡು ಹೋಗೋಣ ಅಂತ ನಾವಿಬ್ಬರು ರೆಡಿ ಆಗಿದ್ವಿ. ಬಟ್ ಬಬ್ಲುಗೆ ಊಟ ಇಲ್ದಲೆ ಅಂದರೆ ಟ್ರಾಫಿಕಲ್ಲೇ ಸಖತ್ತು ಟೈಮ್ ಹೋಗ್ಬಿಡ್ತು. ನಾನು ಎಲ್ಲ ಅಲ್ಲಿ ಮಾಲ್ಗೆ ಹೋಗಿ ತಿನ್ಸೋಣ ಅಂತ ಅವನಿಗೆಲ್ಲ ಇಟ್ಕೊಂಡಿದ್ದೆ. ಬಟ್ ಸಖತ್ತು ಟೈಮ್ ಆಯಿತು, ಇವನು ಯಾಕೋ ಸ್ವಲ್ಪ ಸುಸ್ತಾಗ್ತಿದ್ದ ಅನ್ನಿಸ್ತು. ಅದಕ್ಕೇ ಮಾಲ್ಗೆ ಹೋಗೋದು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಆಮೇಲೆ ಅಲ್ಲಿ ಅವನಿಗೆ ಸ್ವಲ್ಪ ಊಟ ಮಾಡಿಸಿ ಮಲಗಿಸಿ ವಾಕಿಂಗ್ ಕರ್ಕೊಂಡೋಗಿ ನೆಕ್ಸ್ಟ್ ನಾವು ಟಾಯ್ಸ್ ಅಂಗಡಿಗೆ ಕರ್ಕೊಂಡೋದ್ವಿ. ಯಾಕಂದರೆ ಸ್ವಲ್ಪ ಹೊಸ ಟಾಯ್ಸ್ ಇವಾಗ ಬ್ರೈನ್ ಡೆವಲಪ್ಮೆಂಟ್ ತರೋದು ಆ್ಯಕ್ಟಿವಿಟಿ ಇರೋಂಥದ್ದು ಟಾಯ್ಸ್ಗಳು ಕೊಡ್ಸೋಣ, ಅವನಿಗೂ ಸ್ವಲ್ಪ ಬೋರ್ ಕಮ್ಮಿ ಆಗುತ್ತೆ. ಇನ್ನೇನಿದ್ರು ನಾನು ನೀವಿಬ್ಬರೇ ನೋಡ್ಕೊಬೇಕು, ಹಾಗಾಗಿ ಈ ಥರ ಎಲ್ಲ ಸ್ವಲ್ಪ ಕಲರ್ಫುಲ್ ಟಾಯ್ಸ್ಗಳೆಲ್ಲ ಇದ್ದರೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾವು ಬಬ್ಲು ಕರ್ಕೊಂಡು ಹೊರಟ್ವಿ. ಅವನಿಗೂ ಸ್ವಲ್ಪ ಮೂಡು ಚೇಂಜ್ ಆಗಲಿ, ಮತ್ತು ಮನೇಲೇ ಅಜ್ಜಿ ತಾತ ಎಲ್ಲರೂ ಇರೋದನ್ನೇ ಅವನಿಗೆ ಬರೋದು ಬೇಡ, ಸ್ವಲ್ಪ ಮೂಡ್ ಚೇಂಜ್ ಆಗಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊರಟ್ವಿ. ಇದೇ ನಿಂಗೆ ಆಡ್ತಿದೆ ಅಂತ ತೆಗ್ ಬಿಸಾಕ್ತದೆ. ಎಕ್ಸ್ಪ್ರೆಷನ್ ನೋಡು. ಸೊ ನೆಕ್ಸ್ಟು ಮನೆಗೆ ಬಂದು ಅವನಿಗೆ ಸ್ವಲ್ಪ ಪಾಲಕ್ ಸೊಪ್ಪು ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಕ್ಯಾಶ್ಯೂ ಎಲ್ಲ ಪೇಸ್ಟ್ ಹಾಕಿ ಅವನಿಗೆ ಸ್ವಲ್ಪ ಉಪ್ಪಿಟ್ಟು ಥರ ಮಾಡ್ತೀನಿ. ಹಂಗೆ ಉಪ್ಪಿಟ್ಟು ತಿನ್ನಿಸ್ಕೊಂಡು ಮತ್ತೆ ವಾಕಿಂಗಿಗೆ ಹೊರಟ್ವಿ. ಸೊ ಸ್ವಲ್ಪ 8:30-9 ಗಂಟೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಸ್ವಲ್ಪ ಮಕ್ಕಳುಗಳು ಆಟಾಡ್ತಾ ಇರ್ತಾರೆ. ಹಾಗಾಗಿ ಇವನಿಗೂ ಮೂಡ್ ರಿಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಒಂದು ಸರಿ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನನಗೂ ವಾಕ್ ಮಾಡ್ದಂಗೆ ಆಗುತ್ತೆ ಅಂತಲೂ ನಾನು ಹೋಗ್ತೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಎಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.